ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಹಾಲಕ್ಷ್ಮಿ. ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಮೊದಲಿಗೆ ಸ್ನಾನ ಎಲ್ಲ ಆಯಿತು. ನೆಕ್ಸ್ಟ್ ಇನ್ನು ಪೂಜೆ ಮಾಡಬೇಕು. ಪೂಜೆನೂ ಮುಗೀತು. ಪೂಜೆ ಮುಗಿದ ಮೇಲೆ ಇವಾಗ ಕಾಫಿ ಮಾಡ್ತೀನಿ. ಕಾಫಿ ಮಾಡಿ ಇವತ್ತು ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ. ಎಲ್ಲಿಗೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ, ಆಯಿತಾ. ಕಾಫಿಗೆ ಹಾಲೆಲ್ಲ ಕಾಯಿಸಾಯಿತು. ಕಾಫಿನೂ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ನಾನು ರೆಡಿ ಆಗ್ತಿದ್ದೀನಿ. ರೆಡಿ ಆಗಾಯಿತು. ಇವಾಗ ಹೊರಡಬೇಕು. ಎಲ್ಲಿಗೆ ಯಾವ ಪ್ಲೇಸ್ ಅಂತ ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ, ಆಯಿತಾ. ಬನ್ನಿ ಇವಾಗ ಹೊರಡೋಣ. ರೆಡಿ ಎಲ್ಲ ಆಯಿತು. ನನಗೆ ಮೊದಲು ಗೊತ್ತಿರಲಿಲ್ಲ ಹೊರಗಡೆ ಹೊರಡ್ತಿದ್ದೀವಿ ಅಂತ. ಜಸ್ಟ್ ಒಂದು ಹಾಫ್ ಆನ್ ಅವರ್ ಮುಂಚೆ ಹೇಳಿದ್ರು ಹೊರಗಡೆ ಹೋಗಿದ್ದು ಬರೋಣ ಅಂತ. ಸರಿ ಅಂತ ರೆಡಿ ಆದೆ. ಇವಾಗ ಪ್ಲೇಸ್ಗೆ ಹೊರಟಿದ್ದೀವಿ. ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ. ನಾನು ಕೇಳಿದ್ದೆ, ಹೋಗಿರಲಿಲ್ಲ. ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಸುಮ್ಮನೆ ದಿಢೀರಂತ ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಯಾವುದು ಇದು ಪ್ಲೇಸ್ ಅಂತ, ನಮ್ಮ ಮೈಸೂರಿನಲ್ಲೇ ಇರುವಂತಹ ಪಯಣ ಅನ್ನೋ ಪ್ಲೇಸು. ಇಲ್ಲಿ ಕಾರು, ಬೈಕು, ತುಂಬ ಹಳೆಯ ವಸ್ತುಗಳು ಮತ್ತು ವೆಹಿಕಲ್ಸ್ಗಳು ಎಲ್ಲನೂ ಕೂಡ ಶೋಗಿಟ್ಟಿದ್ದಾರೆ. ಸೊ ಅದನ್ನು ನೋಡೋಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ದಿಢೀರಂತ ಹಂಗೆ ಫಿಕ್ಸ್ ಆಯಿತು. ಹೋಗಿ ಬರೋಣ ಅಂತ ಆಯಿತು ಅಂತ ನಾನು ಹೊರಟೆ. ಹೊರಗಡೆ ಎಲ್ಲ ತುಂಬ ಕೂಲಾಗಿತ್ತು, ಅಷ್ಟೇ ನೀಟಾಗಿ ಚೆನ್ನಾಗಿತ್ತು. ನೋಡಿ, ಇದೇ ಪಯಣ. ಇದರೊಳಗಡೆ ಕಾರ್ ಮ್ಯೂಸಿಯಂ ಮತ್ತು ಹಳೆ ಕಾಲದ ವಸ್ತುಗಳೆಲ್ಲ ಇಟ್ಟಿರೋದು. ಸೊ ನಾನು ಇದೇ ಫಸ್ಟ್ ಹೋಗ್ತಿರೋದು. ಬನ್ನಿ ನೋಡೋಣ. ಮಗ ಮುಂದಾಗಿ ಹೋಗ್ತಿದ್ದಾನೆ. ಅವರು ಅಲ್ಲಿ ಹೋಗಿ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡ್ಮೇಲೆ ಆಮೇಲೆ ಒಳಗಡೆ ಹೋಗಬೇಕು. ಅವರೆಲ್ಲ ಟಿಕೆಟ್ ತೊಗೊಳಕ್ಕೆ ಅಂತ ಹೋದರು. ಸೊ ನಾನು ಹಾಗೆ ವಿಡಿಯೋ ಮಾಡ್ಕೊತಿದ್ದೆ. ಚೆನ್ನಾಗಿತ್ತು. ಒಳಗಡೆ ಎಲ್ಲ ತುಂಬ ಜನನೂ ಇದ್ದರು. ನೋಡಿ, ಇದೇನೋ ಇಷ್ಟ ಆಯಿತು. ಇಲ್ಲೋಗಿ ನಾನು ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿ ಮತ್ತು ಇಲ್ಲೆಲ್ಲ ಅದ್ರ ಒಳಗಡೆ ಹೋಗಬೇಕು. ಟಿಕೆಟ್ ತೊಗೊಂಡಾದ್ಮೇಲೆ ಅಲ್ಲೆಲ್ಲ ಕಾರ್ ಮ್ಯೂಸಿಯಮ್ದದೆಲ್ಲ ಇದೆ. ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡೆ. ಅನಿಮಲ್ಸ್ದೆಲ್ಲ ವಿಡಿಯೋ ಮಾಡಿಕೊಂಡು ಸರಿ ಒಳಗಡೆ ಅಷ್ಟರಲ್ಲಿ ಟಿಕೆಟ್ ತೊಗೊಬಂದರು. ಸರಿ ಹೊರಡೋಣ ಅಂತ ಹೋದೆ. ಇಲ್ಲಿಂದನೇ ಸ್ಟಾರ್ಟು. ನೋಡಿ, ಇದೆಲ್ಲ ಹಳೆ ಕಾಲದ ಎತ್ತಿನ ಗಾಡಿಗಳು. ಯಾವ್ಯಾವ ವಯಸ್ಸಿನಲ್ಲಿ ಯಾವ್ಯಾವುದು ಇತ್ತು ಅಂತ ಅಲ್ಲಲ್ಲೇ ಬೋರ್ಡ್ ಹಾಕಿ ಕೂಡ ಇಟ್ಟಿದ್ರು. ಪ್ರತಿಯೊಂದು ವಸ್ತುನೂ ಇತ್ತು. ಎತ್ತಿನ ಗಾಡಿಯಿಂದ ಹಿಡಿದು ಕಾರು, ಬೈಕು ಎಲ್ಲ ಕೂಡ ಮ್ಯೂಸಿಯಮ್ನಲ್ಲಿ ಇಟ್ಟಿದ್ರು. ಚೆನ್ನಾಗಿತ್ತು. ಒಳಗಡೆ ಅಂತೂ ಕೂಲಾಗಿತ್ತು. ನೋಡೋಕ್ಕೂ ಅಷ್ಟೇ ನೀಟಾಗಿ ಆ್ಯಂಡ್ ಚೆನ್ನಾಗಿತ್ತು. ನನ್ನ ಮಗ ಬಾ ಅಂತ ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ. ನೋಡಿ, ಒಂದು ಸೆಕೆಂಡ್ ಬಂದ, ಬರ್ತಾಯಿಲ್ಲ. ಸೊ ನಾನು ಅಲ್ಲಿದ್ದಂಥ ಕಾರ್ಗಳನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು ಒಂದಕ್ಕಿಂತ ಒಂದು. ಸೊ ಅಷ್ಟೊಂದು ಡೀಟೇಲಾಗೆಲ್ಲ ಇದು ಮಾಡಿಲ್ಲ, ಬಟ್ ಕಾರ್ದೆಲ್ಲ ವಿಡಿಯೋ ಅಂತೂ ಮಾಡಿಕೊಂಡೆ. ವ್ಯೂಸ್ ನೋಡಿ ಹೇಗಿದೆ. ಹಾಗೆ ಸ್ವಲ್ಪ ಮುಂದೆ ಹೋಗಿ ತೆಗಿತೀನಿ. ಗ್ರೌಂಡಲ್ಲೂ ಕೂಡ ಅಲ್ಲೂ ಅಷ್ಟೇ ಕಾರ್ದು, ಬೈಕ್ದು ಎಲ್ಲ ಇಟ್ಟಿದ್ರು. ಸೊ ಇಲ್ಲಿಂದ ನೋಡಿ ವ್ಯೂ ಹೇಗಿದೆ. ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಕಾರು. ಎಲ್ಲ ಹಳೆಯ ಕಾಲದ್ದು 45-46 ಅಯ್ಯೋ ತುಂಬ ಹಳೆಯ ಕಾಲದ್ದೆಲ್ಲ ಕಾರ್ಗಳೆಲ್ಲ ಇಟ್ಟಿದ್ರು ಇಲ್ಲಿ. ಸೊ ಬೈಕು ಅಷ್ಟೇ ನೋಡಿ. ಇದು ಬೈಕೆಲ್ಲ ಎಷ್ಟು ಚೆನ್ನಾಗಿದೆ. ಗಾಡಿಗಳೆಲ್ಲ ಚೆನ್ನಾಗಿತ್ತು. ನಾನೊಂದಷ್ಟು ವೀಡಿಯೋ ಮಾಡಿಕೊಂಡೆ. ಇನ್ನೂ ತುಂಬ ವೀಡಿಯೋಸ್ ಇದೆ. ಒಂದೇ ವೀಡಿಯೋದಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಅಲ್ಲಿಂದ ಎಷ್ಟು ಗಂಟೆಗೆ ಹೊರಟ್ವಿ ಮತ್ತು ಮನೆಗೆ ಹೋಗಿ ತಲುಪೋ ಅಷ್ಟರಲ್ಲಿ ಎಷ್ಟೊತ್ತಾಗಿತ್ತು ಅಂತ ಹೇಳಿ. ಸೊ ಇದೊಂದು ವೀಡಿಯೋದಲ್ಲೇ ಎಲ್ಲನೂ ಕವರ್ ಮಾಡೋಕ್ಕಾಗ್ತಿಲ್ಲ ನನಗೆ. ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋದಲ್ಲಿ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದನ್ನೆಲ್ಲ ವೀಡಿಯೋ ಮಾಡಿ ಇಲ್ಲಿಂದ ಹೊರಡೋ ಅಷ್ಟರಲ್ಲಿ ತುಂಬಾ ಲೇಟಾಗಿತ್ತು. 7:37ಗೆಲ್ಲ ಕ್ಲೋಸ್ ಅಂತ ಹೇಳಿದ್ರು. ಸೊ ಹಂಗಾಗಿ ಬೇಗ ವೀಡಿಯೋ ಮಾಡಿಕೊಂಡೆ. ಹೋಗಿದ್ದೆ ಆಲ್ರೆಡಿ 6 ಏನೋ ಆಗಿತ್ತು. 6 ಮೇಲಾಗ್ತಿತ್ತು. 1.5 ಅಷ್ಟೇ ನೋಡೋಕ್ಕಾಗಿದ್ದು. ಅದರಿಂದ ಅಲ್ಲಿ ಬೇಗ ಜಾಸ್ತಿ ಹೊತ್ತು ಇರೋಕ್ಕಾಗಿಲ್ಲ. ಬೇಗ ವೀಡಿಯೋ ಮಾಡ್ಕೋಬೇಕಾಗಿತ್ತು. ಇದು ನಮ್ಮ ಮೈಸೂರು ರಾಜರದ್ದು ಕಾರು. ಸೊ ಹಂಗಾಗಿ ಇದನ್ನು ವೀಡಿಯೋ, ಫೋಟೋ ಎಲ್ಲ ತಗೊಂಡೆ. ಇದು ನಮ್ಮ ಮೈಸೂರು ಅರಸರ ಕಾರು ಅಂತ. ಸೊ ನಾನು ಕೂಡ ಅಲ್ಲಿ ವೀಡಿಯೋ ಮಾಡಿ ಇಟ್ಕೊಂಡೆ. ಅದನ್ನು ಮೈಸೂರದಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ವೀಡಿಯೋ ಮಾಡಿಕೊಂಡೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇದರ ನೆಕ್ಸ್ಟ್ ವಿಡಿಯೋ ನಾಳೆ ಕಂಟಿನ್ಯೂ ಮಾಡಿ ಹಾಕ್ತೀನಿ. ಓಕೆ.